ಸಫಾರಿಯಲ್ಲಿ ಹಿಪ್ಪೋಪೊಟಮಸ್ ಅನಿಮಲ್ನ ಕೇರ್ ಟೇಕರ್ ಆಗಿರ್ತೀನಿ ಇಲ್ಲಿ. ಇದು ಹಿಪ್ಪೋಪೊಟಮಸ್ ಹೇಗೆ ಅಂದರೆ ಇದ್ರ ಬಿಹೇವಿಯರ್ ಡೇ ಟೈಮಲ್ಲಿ ಇದು ಮೂಮೆಂಟ್ಸ್ ಜಾಸ್ತಿ ಮಾಡಲ್ಲ ಸರ್. ಇದು ನೀರಲ್ಲೇ ಭಾಳ ರೆಸ್ಟ್ ಮಾಡುತ್ತೆ. ರೆಸ್ಟ್ ಮಾಡಿ ಫೀಡ್ ಗೀಡು ಕಾಡಲ್ಲೆಲ್ಲ ಇದು ಮಾಡೋದು ಸಂಜೆ ಮೇಲ್ಗಡೆನೆ. ಸಂಜೆ ಮೇಲೆ ಇದು ನೀರಿಂದ ಆಚೆ ಬಂದು ಫೀಡ್ ಗಿಡ ಎಲ್ಲ ಮಾಡುತ್ತೆ. ನಮ್ಮ ಝೂಗಳಲ್ಲಿ ಏನಾಗುತ್ತೆ ಅಂದರೆ ಫೀಡಿಂಗ್ ಟೈಮಿಂಗ್ಸ್ ಇರುತ್ತೆ. ಆ ಟೈಮಲ್ಲಿ ನಾವು ಫೀಡ್ ಕೊಡ್ತೀವಿ ಅದಕ್ಕೆ. ಬೆಳಗ್ಗೆ ಒಂದು ಟೈಮ್ ಫೀಡ್ ಇರುತ್ತೆ ಅದಕ್ಕೆ, ಮತ್ತು ಈವ್ನಿಂಗ್ ಒಂದು ಸತಿ ಫೀಡ್ ಇರುತ್ತೆ ಸರ್. ಫೀಡ್ ಇರುತ್ತೆ. ಮತ್ತು ಇದ್ರದ್ದು ಹೆಲ್ತ್ ಇಶ್ಯೂಸ್ ಏನಾರು ಬಂದರೆ ನಾವು ಫಸ್ಟ್ ಅಬ್ಸರ್ವ್ ಮಾಡ್ತೀವಿ ಅನಿಮಲ್ ನೀವು ಫೀಡ್ ಮಾಡ್ತಾ ಇದೆಯೋ ಇಲ್ಲೋ ಏನಂತ ಅದನ್ನು ಅಬ್ಸರ್ವ್ ಮಾಡಿ ನಮಗೆ ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಮಾಡಿದ ತಕ್ಷಣ ಡಾಕ್ಟ್ರು ಬಂದು ಒಂದ್ಸರಿ ಅಬ್ಸರ್ವ್ ಮಾಡಿ ಅದಕ್ಕೇನು ಸಪ್ಲಿಮೆಂಟ್ಸ್ ಕೊಡಬೇಕು ಅದನ್ನು ತಿಳಿಸಿ ನಮಗೆ ಕೊಡ್ತಾರೆ. ಇಷ್ಟೇ ಇದರಲ್ಲೇ ಕೊಡಬೇಕು ಅನ್ನೋ ಥರ ನಮಗೆ ಕೊಡ್ತಾರೆ. ಅದನ್ನು ಫೀಡಲ್ಲೇ ಅದಕ್ಕೆ ಕೊಡೋದು ಅದನ್ನು ಸಪ್ಲಿಮೆಂಟ್ಸ್ ಎಲ್ಲ ನಾವು. ಹೇಗಿತ್ತು ಸರ್ ಅಂದರೆ ಅದ್ರ ಬಿಹೇವಿಯರ್ ಅಂದರೆ ಏನು ತಿನ್ನುತ್ತೆ ಅದು? ಬಿಹೇವಿಯರ್ ಅಂದರೆ ಅದು ವೆಜಿಟೇರಿಯನ್ ಸರ್. ಅದು ಈಗ ಹಣ್ಣು ಹುಲ್ಲು ಆ ಥರ ಅದು ತಿನ್ನೋದು. ನಮ್ಮಲ್ಲೇ ಕೊಡೋದು ಅಂದರೆ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು, ಡ್ರೈ ಫುಡ್ಡು ಮತ್ತು ಗ್ರಾಸ್ ಕೊಡ್ತೀವಿ ಸರ್. ಹುಲ್ಲು, ಹಸಿ ಹುಲ್ಲು ಅಂತ ಕೊಡ್ತೀವಿ ಈವ್ನಿಂಗು. ಅದು ಅಗ್ರೆಸಿವ್ ಆಗೋದು ಯಾವ ಟೈಮ್? ಅಗ್ರೆಸಿವ್ ಅಂದರೆ ಸರ್ ಈಗ ಅದಕ್ಕೆ ಏನಾರು ತೊಂದರೆ ಆಗ್ತಾಯಿದೆ, ನಮಗೇನೋ ಮಾಡೋಕ್ಕೆ ಬಂದುಬಿಟ್ರು ಇವರು ಅನ್ನೋ ಟೈಮಲ್ಲಿ ಭಾಳ ಪ್ಯಾನಿಕ್ ಹಾಕಿ ಅಗ್ರೆಸಿವ್ ಆಗೋ ಚಾನ್ಸಸ್ ಭಾಳ ಇದೆ ಸರ್. ಇದು ಅದು ಆರೋಗ್ಯ ಸರಿ ಇಲ್ಲ ಅಂದರೆ ಏನು ಮಾಡ್ತೀರಿ ಸರ್? ಸರ್ ಇದು ಆರೋಗ್ಯ ಸರಿ ಇಲ್ಲ ಅಂದರೆ ಈಗ ಆರೋಗ್ಯ ಸರಿ ಇಲ್ಲ ಅಂದಾಗ ಅದು ಬಿಹೇವಿಯರ್ ತೋರಿಸುತ್ತೆ ನಮಗೆ. ಈಗ ಫೀಡ್ ಮಾಡಲ್ಲ, ಅದು ಫೀಡ್ ಕೊಟ್ಟರು ಫೀಡ್ ಮಾಡಲ್ಲ, ಒಂದೇ ಕಡೆ ಹೋಗಿ ಕೂರೋದು, ಒಂದೇ ಕಡೆ ನಿಲ್ಲೋದು, ಆ ಥರ ಎಲ್ಲ ಮೂಮೆಂಟ್ಸ್ ಮಾಡ್ತಾ ಇರುತ್ತೆ. ಅದು ಮೂಮೆಂಟ್ಸ್ ಎಲ್ಲ ನಾವು ಬೆಳಗ್ಗೆಯಿಂದ 9ರಿಂದ 6 ಗಂಟೆ ತನಕ ನಮ್ಮ ಡ್ಯೂಟಿ ಇರುತ್ತಲ್ಲ, ಆ ಮೂಮೆಂಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು. ಬೆಳಗ್ಗೆ 9ರಿಂದ 1 ಅನಿಮಲ್ಲಿಂದ ಪೂರ್ತಿ ಮೂಮೆಂಟ್ಸ್ ಅಬ್ಸರ್ವ್ ಮಾಡಿ ರಿಪೋರ್ಟ್ ಮಾಡ್ತೀವಿ. ಈ ಥರ ಬಿಹೇವ್ ಮಾಡ್ತಾ ಇದೆ ಸರ್, ಇದಕ್ಕೆ ಹುಷಾರಿಲ್ಲ, ಇದಕ್ಕೆ ಸಪ್ಲಿಮೆಂಟ್ಸ್ ಬೇಕು, ಒಂದು ಸರಿ ಬಂದು ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಸರ್ ಅಂತ ನಾವು ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ನಿಮ್ಗೆ ಅದು ಡಾಕ್ಟ್ರ್ ಬಂದಾಗ ಏನು ಪ್ರೊಸೀಜರ್? ಡಾಕ್ಟ್ರ್ ಬಂದಾಗ ಈಗ ಡಾಕ್ಟ್ರ್ ಬಂದಿದ್ದಾರೆ ಅಂತ ನಾವು DRF ಸರ್ಗೆ ಒಂದು ಸತಿ ಇನ್ಫಾರ್ಮ್ ಮಾಡ್ತೀವಿ. ಅವರು ಬ್ಯುಸಿ ಇಲ್ಲ ಅಂದರೆ ವಿಸಿಟ್ ಮಾಡ್ತಾರೆ ಇಲ್ಲಿಗೆ. ಆಮೇಲೆ ಈಗ ಡಾಕ್ಟ್ರ್ ಬಂದಾಗ ಇಷ್ಟು ಡಿಸ್ಟೆನ್ಸಲ್ಲೇ ಅಂತ ಅದನ್ನು ಅಷ್ಟು ಡಿಸ್ಟೆನ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಅನಿಮಲ್. ಡಾಕ್ಟ್ರ್ ಬಂದಾಗ ಅಬ್ಸರ್ವ್ ಮಾಡಿಕೊಂಡು ಅದಾದಮೇಲೆ ಅದು ಈ ಥರ ಆಗಿದೆ, ಈ ಥರ ಸಪ್ಲಿಮೆಂಟ್ಸು ನಮಗೆ ಕೊಡ್ತಾರೆ ಸರ್. ಅದು ಫೀಡಲ್ಲಿ ಹಾಕಿ ಕೊಡ್ತೀವಿ ಅದಕ್ಕೆ ಅನಿಮಲ್, ಫ್ರೂಟ್ಸಲ್ಲಿ ವೆಜಿಟೇಬಲ್ಸಿಗೆ ಕೊಡ್ತೀವಿ. ಮೊನ್ನೆ ಬಂದಾಗ ಇನ್ಫಾರ್ಮ್ ಮಾಡಿದ್ದಾರೆ? ಇಲ್ಲ ಸರ್, ಇನ್ಫಾರ್ಮ್ ಆಗಲ್ಲ ಸರ್. ನಮಗೆ ನೈಟ್ ಟೈಮಲ್ಲಿ ಏನಾರು ಅವರು ಬಂದು ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ಮುಂಚೆನೇ ಇನ್ಫಾರ್ಮ್ ಇರುತ್ತೆ ಸರ್. ಇನ್ಫಾರ್ಮ್ ಇದ್ದರೆ ಮಾತ್ರ ನಾವು ನೈಟಲ್ಲಿ ಹೋಲ್ಡಿಂಗ್ ಹೌಸ್ ಹತ್ರ ವೇಟ್ ಮಾಡ್ತಾ ಇರ್ತೀವಿ ಡಾಕ್ಟ್ರಿಗೆ. ನಮಗೆ ಏನೂ ಇನ್ಫಾರ್ಮ್ ಇಲ್ಲ ಸರ್ ಇದರಲ್ಲಿ. ಹಾಂ ಸರ್, ಈಗ ಅನಿಮಲ್ಸ್ ಅಂದರೆ ಈಗ ಸ್ವಲ್ಪ ಡೈಲಿ ನಮ್ಮನ್ನು ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಸ್ವಲ್ಪ ರಿಯಾಕ್ಷನ್ ಮಾಡುತ್ತೆ ನಮ್ಮ ವಾಯ್ಸಿಗೆ, ಅದಕ್ಕೆ ರಿಯಾಕ್ಷನ್ ಮಾಡುತ್ತೆ ಅದು. ಸೇಫ್ ಅದಕ್ಕೆ ಸರ್ ಅನಿಮಲ್ ಕೀಪರ್ ಈಗ ಝೂಗಳಲ್ಲಿ ಆಗಿರ್ತಾರೆ ಅಂದರೆ ಇದಕ್ಕೋಸ್ಕರನೇ, ಈ ಥರ ಇನ್ಸಿಡೆಂಟ್ ಆಗಬಾರ್ದು ಅಂತ. ಹಾಂ ಸರ್, ಇದು ಫಸ್ಟ್ ಟೈಮ್ ಇದೆ ಸರ್. ಇದು ಫಸ್ಟ್ ಟೈಮೇ ಸರ್. ಯಾವುದು ಇದು ಬಂದು ಸುಮಾರು 6 ವರ್ಷ ಆಯ್ತು ಸರ್. ಇದು 6 ವರ್ಷ ಆಗಿದೆ. ಅಟ್ಯಾಕ್ ಆಗಿರೋದು ಇದೆ ಫಸ್ಟ್ ಟೈಮ್ ಸರ್ ಇದರಿಂದ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಪವನ್ ಅಂತ.